ಮುಹೂರ್ತ ಮೀರೋಗೋದಕ್ಕೆ ಮುಂಚೆ ಚಪ್ರದ ಪೂಜೆ ಮುಂಚೆ ಲಕ್ಷ್ಮೀ ಪೂಜೆ ಮಾಡ್ಬಿಡೋಣಮ್ಮ. ನೀವು ಪೂಜೆ ಶುರು ಮಾಡಿ ಪುರೋಹಿತ್ರೆ. ನಿಲ್ಸಿ. ಅಭಿ, ಏನಾಯ್ತಪ್ಪ? ಪೂಜೆ ಯಾಕೆ ನಿಲ್ಸಕ್ಕೆ ಹೇಳ್ದೆ? ನಿಲ್ಸಿ ಅಂತ ಹೇಳ್ತಿಲ್ಲ ಚಿಕ್ಕಪ್ಪ, ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನನ್ನ ಅಮ್ಮ ಬರ್ದೆ ಪೂಜೆ ಹೇಗೆ ಶುರು ಮಾಡೋಕ್ಕೆ ಸಾಧ್ಯ? ಅಭಿ, ಏನು ಹೇಳ್ತಿದ್ಯಾ ನೀನು? ಅಮ್ಮನ? ನಿನ್ನಮ್ಮ ಇಲ್ಲಿಗೆ ಬರೋಕ್ಕೆ ಹೇಗೆ ಸಾಧ್ಯ? ಯಾಕೆ ಸಾಧ್ಯ ಇಲ್ಲ ಚಿಕ್ಕಮ್ಮ? ನನ್ನ ಅಮ್ಮ ಈಗಾಗಲೇ ಬಂದಾಗಿದೆ. ನೀವೇ ನೋಡೋರಂತೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಇರ್ತಾರೆ. ಅಭಿ, ಏನಿದಿಲ್ಲ? ನೀನು ಯಾರ ಬಗ್ಗೆ ಮಾತಾಡ್ತಿದ್ಯಾ? ನಾನು ಈ ಮನೆಗೆ ಆಧಾರ ಸ್ತಂಭ ಆಗಿದ್ದಾರಲ್ಲ, ಅವ್ರ ಬಗ್ಗೆ ಮಾತಾಡ್ತಿದ್ದೀನಿ. ಅವರು ಗೌರವ ಕಳಶ ಇದ್ದ ಹಾಗೆ. ಅವ್ರ ಈ ಮನೆಗೆ ಸಂಭ್ರಮ. ಈ ಮನೆ ಬೆಳಗ್ತಿರೋದೇ ಅವರಿಂದ. ನಮ್ಮನೆ ನಂದಾದೀಪ ಅವರು, ನಮ್ಮನೆ ದೇವತೆ ಅವರು. ಅವರೇ ಇಲ್ಲದೆ ಯಾವ ಪೂಜೆನೂ ಪೂರ್ತಿ ಆಗಕ್ಕಾಗಲ್ಲ. ನೋಡಿ, ನಮ್ಮಮ್ಮ ಬರ್ತಿದ್ದಾರೆ. ಅಭಿ, ನೀನು ಅಮ್ಮನ್ನ? ಹೌದು, ಅಮ್ಮನ್ನ ಅಮ್ಮ ಅಂತ ಕರೀದೆ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನನ್ನ ಅಮ್ಮ ನನಗೆ ಸಿಕ್ಬಿಟ್ರು ಬ್ರೋ. ತುಳಸಿಯವರೇ, ನೀವು ಹೇಳ್ತೀನಿ ಅಂದಿದ್ದು ಖುಷಿ ವಿಚಾರ ಇದೇನಾ? ನನ್ನ ಮನೆ ನಿಜವಾಗ್ಲೂ ನಂದಗೋಕುಲ ಆಗೋಯ್ತು. ಈ ಒಂದು ದಿನಕ್ಕೋಸ್ಕರ ನಾನು ಎಷ್ಟೋ ವರ್ಷದಿಂದ ಕಾಯ್ತಾ ಇದ್ದೆ. ಹೌದಣ್ಣ, ನಮ್ಮ ಮನೇಲಿ ಸಂಭ್ರಮ ತುಂಬಿ ತುಳುಕ್ತಿದೆ. ಪ್ರತಿಯೊಬ್ಬರ ಮುಖದಲ್ಲೂ ನಗು ಕಾಣ್ತಿದೆ, ಪ್ರತಿಯೊಬ್ಬರ ಕಣ್ಣಲ್ಲೂ ಆನಂದ ಕಾಣ್ತಿದೆ. ಇನ್ನು ಮುಂದೆ ಈ ಸಂತೋಷನ ಯಾರಿಂದಲೂ ಹಾಳು ಮಾಡೋದಕ್ಕಾಗೋದಿಲ್ಲ. ಪೂಜೆ ಶುರು ಮಾಡ್ಬೋದಲ್ಲ? ಮಾಡ್ಬೋದು ಪುರೋಹಿತ್ರೆ. ನಮ್ಮ ಪಾಲಿಗೆ ಇದು ಶುಭ ಲಗ್ನ. ನಮ್ಮ ಮನೆಗೆ ಒಳ್ಳೆ ಟೈಮ್ ಬಂದಿದೆ. ನೀವು ಪೂಜೆ ಶುರು ಮಾಡಿ. ಓಂ ನಮಸ್ತೆಸ್ತು ಮಹಾಮಾಯಂ ತ್ರಿಪೀಠೆ ಸ್ವರಪೂಜಿತೆ ಶಂಖಚಕ್ರಗದಾಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಮಹಾದೇವತದ್ಮಹೇ ಲೋಕಮಾತಾ ಇದೀಮಹೇ ತನ್ನೋ ಲಕ್ಷ್ಮೀ ಪ್ರಚೋದಯಾತ್.
महालक्ष्मी देवताभ्यो नमो नमः दिव्य नामार्चन पूजांत करिष्ये ओम श्रीं त्रे ये नमः ओम ओम ये नमः ओम प्रकृते नमः कृते नमः विद्याय नमः सर्वोदय ददाय नमः श्रद्धाय नमः भक्ते नमः सर्वे नमः परमात्मिकाय नमः स्वाहा नमः सदा नमः सदा ಸಮರ್, ಅಲ್ಲಿ ಪೂಜೆ ನಡೀತಾ ಇದೆ, ನೀನ್ ಯಾಕೆ ಹೀಗೆ ಒಬ್ನೇ ಬಂದ್ಬಿಟ್ಟೆ? ಏನಿಲ್ಲ. ಅಭಿ ತುಳಸಿ ಅಮ್ಮನ್ನ ಅಮ್ಮ ಅಂತ ಒಪ್ಕೊಂಡಿದ್ದಕ್ಕೆ ನಿಂಗೆ ಬೇಜಾರಾಯ್ತಾ? ಅದು ನಿನ್ನ ಕೈಲಿ ಸಹಿಸ್ಕೊಳಕ್ ಆಗ್ತಿಲ್ವಾ? ಅಮ್ಮ ನನ್ನಿಂದ ದೂರ ಆಗಿ ಇಲ್ಲ ದೂರ ಆಗಿ ಅಂದರೆ ತಪ್ಪಾಗುತ್ತೆ. ಅಮ್ಮ ಮನೆಯಿಂದ ಈ ಮನೆಗೆ ಬಂದು 1 ವರ್ಷ ಆಯಿತು ಅಷ್ಟೇ. ಹಬ್ಬ ಅಂದರೆ ಒಂದು 5-6 ಕಿಲೋಮೀಟ್ರ್ ದೂರ ಅಷ್ಟೇ. ಅವ್ರು ಅಲ್ಲಿಂದ ಇಲ್ಲಿಗೆ ಬಂದಿರೋದಕ್ಕೆ ನನಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಇನ್ನು ಹೆತ್ತ ತಾಯಿ ಮತ್ತೆ ಬರೋದೆಲ್ಲ ನನ್ನ ನೋವನ್ನ ಚಿಕ್ಕ ವಯಸ್ಸಿಂದವರೆಲ್ಲ ಹೇಗೆ ಸಹಿಸ್ಕೊಂಡಿರ್ಬೇಡ ಸಿರಿ. ತಾಯಿ ಪ್ರೀತಿ ಸಿಗದಿರೋರಿಗಿಂತ ನರದಷ್ಟು ಅಂದರೂ ಈ ಪ್ರಪಂಚದಲ್ಲಿ ಮತ್ತೆ ಯಾರು ಇರೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ತಾಯಿಯಿಂದ ಅವ್ರಿಗೆ ತಾಯಿ ಪ್ರೀತಿ ಸಿಗ್ತಾ ಇದೆ. ಆ ತಾಯಿ ಪ್ರೀತಿನ ಅವರೆಲ್ಲರೂ ಸಂತೋಷದಿಂದ ಒಪ್ಕೊಂಡಿದ್ದಾರೆ. ನಾನು ನನ್ನ ತಾಯಿ ಪ್ರೀತಿನ ಅವರೆಲ್ಲರ ಜೊತೆ ಹಂಚ್ಕೋತಾ ಇದ್ದೀನಿ. ಇದು ಹೆಮ್ಮೆ ಪಡೋ ವಿಷಯ ಅಲ್ವಾ ಸಿರಿ? ತಾಯಿ ಪ್ರೀತಿಗಿರೋ ಶಕ್ತಿ ಏನು ಗೊತ್ತಾ ಸಿರಿ? ಅದೊಂದು ರೀತಿ ಅಕ್ಷಯ ಪಾತ್ರ ಇದ್ದಾಗೆ. ನಾವು ತಗೊಂಡಷ್ಟು ಇನ್ನೂ ಹೆಚ್ಚಾಗಿ ಸಿಗ್ತಾನೆ ಇರುತ್ತೆ. ಬರೀ ನಾವು ಇಷ್ಟು ಜನ ಮಾತ್ರ ಅಲ್ಲ, ಇನ್ನೂ 1,00,000 ಜನ ಬಂದರೂ ಅವರೆಲ್ಲರ ಮೇಲೆ ನಮ್ಮ ಅಮ್ಮನ ಪ್ರೀತಿ ಒಂದೇ ಥರ ಇರುತ್ತೆ. ಅಂಥ ಅಮ್ಮನ ಪಡೆದಿರೋದಕ್ಕೆ ನಾನೆಂಥ ಪುಣ್ಯವಂತ ಅಂತ ಖುಷಿ ಪಡ್ತಿದ್ದೀನಿ. ಆ ಖುಷಿಯಿಂದ ಬಂದಿರೋ ಕಣ್ಣೀರಿದು. ನಿಂಗೆ ಅವ್ರ ಬಗ್ಗೆ ಹೆಮ್ಮೆ ಅನ್ನಿಸ್ತಿರ್ಬೋದು ಸಮರ್, ಆದ್ರೆ ನನಗೆ ನಿನ್ನ ಬಗ್ಗೆ ಹೆಮ್ಮೆ ಅನ್ನಿಸ್ತಿದೆ. ಇಲ್ಲ ಸಿರಿ, ನೀನು ನನ್ನಲ್ಲಿ ಒಳ್ಳೆ ಗುಣ ಅಂತ ಏನಾದರೂ ನೋಡ್ತಿದ್ರೆ ಅದು ನನ್ನ ಅಮ್ಮನಿಂದನೇ ಬಂದಿರೋದು. ಅಮ್ಮನ ಪ್ರೀತಿಗೆ ಕಲ್ಲನ್ನು ಕರಗಿಸೋಂಥ ಶಕ್ತಿ ಇದೆ. ಅದಕ್ಕೆ ಆ ಅಭಿ ಅಮ್ಮನ ವಾತ್ಸಲ್ಯದ ಮುಂದೆ ಸೋಲ್ಬೇಕಾಯ್ತು. ಈ ಮನೆಯವರೆಲ್ಲರೂ ಅಮ್ಮನ ಕೊಡ್ತಿರೋ ಪ್ರೀತಿ ಗೌರವನ ನೋಡ್ತಾ ಇದ್ರೆ ತುಂಬ ಖುಷಿಯಾಗುತ್ತೆ ಸಿರಿ. ನಾನು ಈ ಮನೆಯವ್ರಿಗೆ ಋಣಿಯಾಗಿರಬೇಕು. ಪ್ರೀತಿ ವಾತ್ಸಲ್ಯದಲ್ಲಿ ಋಣದ ಮಾತಿರಲ್ಲ ಸಮರ್. ಈಗ ಇದು ಕಣ್ಣೀರು ಹಾಕೋ ಸಮಯ ಅಲ್ಲ, ಖುಷಿ ಪಡೋ ಸಮಯ. तदंगत्वेन नैवेद्यं निक्षिप्यां भूर्भुवस्सहं वसुतुर्वरेण्यं भर्गो देवस्य धीमहि धियो यो न प्रचोदयात् मंगलकर तेजोधाति सर्वमंगलमाङ्गल्ये ಈ ಹುಡುಗಿ ಅಣ್ಣ ತಮ್ಮದಿರು ಬನ್ನಿ. ಸಮರ್ ಬಾ. ಸಮರ್, ತುಳಸಿ ಅಮ್ಮನ ಅಭಿನೇ ಅಮ್ಮ ಅಂತ ಒಪ್ಕೊಂಡ್ಮೇಲೆ ನೀನು ಈ ಮನೆಗೆ ಮಗ ಇದ್ದ ಹಾಗೆ, ನಿಧಿಗೆ ಅಣ್ಣ ಇದ್ದ ಹಾಗೆ ಏನು ನೀನು ಅಣ್ಣನೇ ಆಗಬೇಕು ನಿಧಿಗೆ. ಹೋಗು ಸಮರ್. ಸಮರ್ಥ್, ನಿನ್ನನ್ನೇ ಕರಿತಾ ಇರೋದು. ಬಾ, ತಂಗಿ ಮದುವೆನ ಅಣ್ಣಂದ್ರು ಮುಂದೆ ನಿಂತು ಮಾಡಿಕೊಡ್ಬೇಕು. ಸಮರ್ಥ್, ಮನೆ ಮಕ್ಳು ಎಲ್ಲರೂ ಮುಂದೆ ಇದ್ರೇನೆ ಶುಭ ಕಾರ್ಯ ನೋಡೋದಕ್ಕೆ ಚಂದ. ಬಾ. ಈ 3 ಜನ ಅಣ್ಣಂದ್ರಿಗೆ ಕಂಕಣ ಕಟ್ಟೋದು ಮುಂಚೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಮ್ಮ. ಹೇಳಮ್ಮ, ಇಷ್ಟು ದಿನ ನೀವು ನನಗೆ ತೋರಿಸಿದ ಪ್ರೀತಿ ಗೌರವ ರಕ್ಷಣೆ ಇದೆಲ್ಲ ಗಂಡನ ಮೇಲೆ ಹೋದ್ಮೇಲೂ ಕೂಡ ಹಾಗೇ ಇರಲಿ. ಇಷ್ಟು ದಿನ ನೀವು ತೋರಿಸಿದ ಪ್ರೀತಿ ಗೌರವ ರಕ್ಷಣೆ ನನ್ನ ಗಂಡನ ಮನೆಗೆ ಹೋಗೋದ್ಮೇಲೂ ಹಾಗೇ ಇರಲಿ.
ಈ ಮಹಾಲಕ್ಷ್ಮಿ ನಿಮಗೆ ಆರೋಗ್ಯ, ಐಶ್ವರ್ಯ, ಘನತೆ ಕೊಟ್ಟು ಕಾಪಾಡಲಿ. ತಗೊಮ್ಮ, ಎಲ್ರಿಗೂ ಕಂಕಣ ಕಟ್ಟಮ್ಮ. ಆ ತಾಂಬೂಲ ಅವ್ರ ಕೈಲಿ ಕೊಡಿ. ತಗೊಮ್ಮ, ಕಟ್ಟಮ್ಮ. ನಿಂತ್ಕೊಳ್ಳಿ. ಆಶೀರ್ವಾದ ತಗೊಂಬ ಅಣ್ಣಂದ್ರದ್ದು. ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನೀನು ನಮ್ಮ ಮನೆಯ ಮಹಾಲಕ್ಷ್ಮಿ, ನಿನ್ನ ರಕ್ಷಣೆ ನಮ್ಮದು. ನೀನು ಮನೆ ಮಹಾಲಕ್ಷ್ಮಿ, ನಿನ್ನ ರಕ್ಷಣೆ ನಮ್ದು. ನೀನ್ ಎಲ್ಲೇ ಇದ್ರು ನಿನ್ನ ಖುಷಿ ಸಂತೋಷನ ನಾವು ಬಯಸ್ತೀವಿ. ಸದಾ ನಿನ್ನ ನೆರಳಾಗಿ ನಾವು ಕಾಯ್ತೀವಿ. ಸದ್ಯ ಇನ್ನು ಮುಂದೆ ಐಸ್ ಕ್ರೀಮು, ಚಾಕ್ಲೇಟು, ಪಿಜ್ಜಾ ಎಲ್ಲ ಕೇಳೋರು ತಪ್ಪದ್ರಪ್ಪ. ಹೆಲೋ, ಎಕ್ಸ್ಕ್ಯೂಸ್ ಮೀ. ನನ್ನ ಗಂಡನ ಮನೆಗೆ ಹೋದ್ರೂ ಅದನ್ನು ಕೇಳ್ತೀನಿ. ವಾರ ವಾರ ನಂಗೆ ತಂದ್ಕೊಡ್ಬೇಕು. ಒಂದಿನ ಮಿಸ್ ಮಾಡಿದ್ರು ಇಬ್ಬರನ್ನೂ ಸುಮ್ಮನೆ ಬಿಡಲ್ಲ. ಏನು ಮಾಡ್ತೀಯ? ನಿನ್ನ ಗಂಡನ ಕೈಲಿ ಹೇಳಿ ಹೊಡಿಸ್ತೀಯ? ಬಾಯ್ಲಿ ಬರಲ್ಲ. ಕಾಫಿಯ ಮಾಡಿದೆ ನಾನು, ಫಿಲ್ಟರ್ ಕಾಫಿಯ ತಂದೆನು, ನಿಮಗೆ ಕೊಟ್ಟೆನು. ಕಾಫಿ ತಗೊಳ್ಳಿ. ನನಗೆ ಕಾಫಿ ಬೇಕಿರಲಿಲ್ಲ. ನನಗೂ ಬೇಕಾಗಿತ್ತಲ್ಲ. ನಾನು ಒಬ್ಬನೇ ಕಾಫಿ ಮಾಡ್ಕೊಂಡು ಕುಡ್ದೆ ಅಂತ ನನ್ನ ಸೊಸೆ ಮುದ್ದು ಗೊತ್ತಾಗ್ಬಿಟ್ರೆ ಕಣ್ಣು ಎರಡನ್ನೂ ಕೆಂಡದಂಗೆ ಮಾಡ್ಕೊಂಡ್ಬಿಡ್ತಾಳೆ. ಅದಕ್ಕೆ ಕಾಫಿ ಅಂತ ನಿಮ್ಮ ಕಿವಿಗೂ ಹೇಳಿ ನಾನು ಮಾಡ್ಕೊಂಡು ಕುಡಿತೀನಿ. ಬೇರೆಯವ್ರ ಆಸ್ತಿಗೆ ಆಸೆ ಪಡೋದು, ಬೇರೆಯವ್ರ ಹೆಸರನ್ನು ಬಳಸ್ಕೊಳ್ಳೋದು ಅಂದರೆ ನೀವು ಭಾಳ ಇಷ್ಟ ಅಲ್ಲ? ಸತ್ಯವಾದ ಮಾತು ಹೇಳಿದ್ರಿ. ನಮ್ಮನೆ ಬಿಸಿ ಬೇಳೆ ಸಾರಿಗಿಂತ ಪಕ್ಕದ ಮನೆ ತಾಂಗಳ ಟೊಮೆಟೊ ಸಾರೇ ರುಚಿ ಜಾಸ್ತಿ. ಅದು ಏನು ಜನ್ಮಾನ ನಿಂದು? ಅದತ್ತಾನೆ ಸರಿ ನಿನಗೆ. ಹೇಗೂ ಯಾತ್ರೆ ಮುಗಿಸ್ಕೊಂಡು ಬರ್ತಿದ್ದಾನೆ. ದತ್ತ ಇಷ್ಟು ಬೇಗ ಬರ್ತಾ ಇದ್ದಾರಾ? ಅಲ್ಲ, ಅವ್ರಿಗೆ ಇಷ್ಟು ಬೇಗ ಬರೋಕ್ಕೆ ಏನು ಅವಸರ ಆಗಿತ್ತು ಅಂತೀನಿ. ಇನ್ನೊಂದು ಸ್ವಲ್ಪ ಬಿಟ್ಕೊಂಬರ್ಬೇಕು ತಾನೆ? ಯಾಕಯ್ಯ, ದತ್ತ ಅಂದ್ರೆ ಅಷ್ಟೊಂದು ಭಯನಾ? ಭಯನ ನನಗ? ಚೆನ್ನಾಗಿ ಹೇಳಿದ್ರಿ. ಅಲ್ಲ, ಅವ್ರನ್ನ ನೋಡಿ ಭಯ ಪಟ್ಕೊಳ್ಳೋದಿಕ್ಕೆ ಅವ್ರೇನು ಹುಲಿನ ಸಿಂಹನ?
ಒಂಥರ ಅವರು ಒಂಥರ ಬೆಂಕಿ ಚೆಂಡಿದ್ದಂಗೆ. ದೂರದಲ್ಲಿದ್ದರೆ ಬಿಸಿ ತಾಕಲ್ಲ, ಹತ್ರ ಬಂದರೆ ಸ್ವಲ್ಪ ಬೆಚ್ಚಗಾಗತ್ತೆ ಅಷ್ಟೆ. ಆದರೂ ಅವ್ರಿಲ್ಲಿಗೆ ಬಂದರೆ ನನ್ನ ಆಟ ಏನೂ ನಡೆಯಲ್ಲ ಬಿಡಿ. ದತ್ತ ಬರೋವರೆಗೆ ಅಷ್ಟೇ ನಿನಗೆ ಟೈಮು. ಅಲ್ಲಿವರೆಗೂ ನೀನೇನು ಬೇಕಾದ್ರೆ ಆಟ ಆಡ್ಕೋ. ಅಲ್ಲಿವರೆಗೂ ನನ್ನ ಜೊತೆ ಚೆಸ್ ಆಡು. ಚೆಸ್ಸ ನಂಗೆ ಬರಲ್ಲ ಬಿಡಿ. ನಾನು ಹೇಳ್ಕೊಡ್ತೀನಿ. ಪಗಡೆ ಅಂದಿದ್ದಿದ್ರೆ ಜಮಾಯಿಸ್ಬಿಡ್ತಿದ್ದೆ. ಈ ಚೆಸ್ಸು ಪಸ್ಸು ಎಲ್ಲ ನನಗೆ ಬರಲ್ಲ ಬಿಡಿ. ನಾನು ಹೇಳ್ಕೊಡ್ತೀನಿ ನೋಡು. ಅಲ್ಲ ರಚಿತಾ ಅವ್ರೆ, ನನ್ನ ಸೊಸೆ ಮುದ್ದು ಮದುವೆ ಮನೆಗೆ ನನ್ನನ್ನು ಕರ್ಕೊಂಡು ಹೋಗ್ಬೇಕು ತಾನೆ. ಓ ನೀವು ಬರಬೇಡಿ, ಇಲ್ಲೇ ರವೀಂದ್ರ ಅವ್ರ ಜೊತೆ ಇರಿ ಅಂತ ಅಂದ್ಲು. ನನಗೂ ಮನೇಲಿ ಒಬ್ಬನೇ ಇದ್ದು ಬೇಜಾರಾಗ್ಬಿಟ್ಟಿತ್ತು. ನಿಮ್ಮ ಜೊತೆ ಇಲ್ಲೇ ಮನೆಯಲ್ಲೇ ಇದ್ದು ಈ ಆಟ ಆಡ್ತೀನಿ. ಆದರೂ ಈ ಶಕುನಿಗೆ ಇಂಥ ಆಟಗಳೆಲ್ಲ ಸೂಟ್ ಆಗಲ್ಲ. ಶಕುನಿ ಆಟ ಆಡಬೇಕು ಅಂದರೆ ಶಾರ್ವರಿ ಅವರು ನನಗೆ ಕೆಲಸ ವಹಿಸಬೇಕು. ಯಾಕೋ ಇವತ್ತು ಶಾರ್ವರಿ ಅವರು ನನಗೆ ಫೋನ್ ಮಾಡಬಹುದು ಅಂತ ಅನ್ನಿಸ್ತಾ ಇದೆಯಲ್ಲ. ಇರಲಿ ಶಕುನಿಯಷ್ಟೇ ತಾಳ್ಮೆಯಿಂದ ಕಾಯ್ತೀನಿ. ಇಲ್ಲ, ಸಾಧ್ಯನೇ ಇಲ್ಲ. ಅಬಿಗೇನಾಗಿದೆ? ಅವ್ನು ನಿಜವಾಗ್ಲೂ ಅವಳನ್ನ ಅಮ್ಮ ಅಂತ ಕರೆದ್ಬಿಟ್ನಾ? ನನಗೆ ನಂಬೋಕೆ ಆಗ್ತಿಲ್ಲ. ಇದು ನನ್ನ ದೊಡ್ಡ ಸೋಲು. ಆ ತುಳಸಿ ನನ್ನನ್ನು ಮೀರಿ ಬೆಳೀತಿದ್ದಾಳೆ. ಹೀಗೆ ಆದ್ರೆ ಅವಳನ್ನ ಮುಗಿಸೇ ಬಿಡ್ತಾಳೆ. ಅರೆ ಏನು ಕೋಪದಲ್ಲಿ ಕುದಿತಿರೋ ಹಾಗಿದೆ. ನಿನ್ನ ಕೋಪದ ಬೆಂಕಿ ನಿನ್ನನ್ನೇ ಒಂದಿನ ಸುಡುತ್ತೆ. ಕಾಯ್ತಾ ಇರೋ. ಅಭಿ ಅದಕ್ಕೆ ನಾ ಅಮ್ಮ ಅಂದಿದ್ದಾಯ್ತು. ಅದಕ್ಕೆ ಮನೆಯವರೆಲ್ಲರೂ ಪ್ರೀತಿನ ನಿನಗಿನ್ನ ಹೆಚ್ಚಾಗಿ ಗಳಿಸಿದ್ದಾಯ್ತು. ಅವ್ರದ್ದು ನಿಜವಾದ ಪ್ರೀತಿ. ಅವರು ಆ ಪ್ರೀತಿನ ಹೃದಯದಿಂದ ಗೆದ್ದಿದ್ದಾರೆ. ನಿನ್ನ ಹಾಗೆ ಬಣ್ಣದ ಮಾತುಗಳಿಂದನೋ ಮೋಸದಿಂದನೋ ಅಲ್ಲ. ಹೃದಯದಿಂದ ಗೆದ್ದಿರೋ ಪ್ರೀತಿ ಶಾಶ್ವತವಾಗಿರುತ್ತೆ. ಮೋಸದಿಂದ ಪಡ್ಕೊಂಡಿರೋ ಪ್ರೀತಿ ಆದಷ್ಟು ಬೇಗ ಮುರಿದು ಬೀಳುತ್ತೆ. ಅಭಿ ತುಳಸಿ ಅವ್ರನ್ನ ಅಮ್ಮ ಅಂದಿದ್ದಕ್ಕೆ ನಾನು ಕೋಪ ಮಾಡ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀರಾ? ಚೇಚೆ, ಪಾಪ ಆ ಮಕ್ಕಳು. ಅವ್ರಿಗೂ ತಾಯಿ ಪ್ರೀತಿ ಬೇಕಾಗಿತ್ತು. ಅದೀಗ ಅವ್ರಿಗೆ ಸಿಕ್ಕಿದೆ ಅಷ್ಟೇ. ನನಗೂ ಅದಕ್ಕೂ ಏನು ಸಂಬಂಧ ಇದೆ. ಆ ಮಕ್ಕಳನ್ನ ತಬ್ಬಲಿಗಳಾಗಿ ಮಾಡಿದ್ದು ನೀನೇ. ಆ ಮಕ್ಕಳಿಂದ ತಾಯಿನ ದೂರ ಮಾಡಿದೆ. ಮಕ್ಕಳನ್ನ ತಂದೆಯಿಂದ ದೂರ ಇರೋ ಥರ ನೋಡಿಕೊಂಡೆ. ಆ ಮಕ್ಕಳ ಮೇಲೆ ವಾತ್ಸಲ್ಯ ಇದೆ ಅನ್ನೋ ಥರ ನಾಟಕ ಆಡಿ ಅವರ ನಂಬಿಕೆನ ಗಳಿಸ್ಕೊಂಡೆ. ನೋಡ್ತಾ ಇರೋ, ಈಗ ಅದೆಲ್ಲದಕ್ಕೂ ಅಂತ್ಯ ಬಂದಿದೆ. ತಂದೆ ಮಕ್ಕಳು ಒಂದಾಗಾಯಿತು. ಅದಕ್ಕೆ ನಾ ಅಮ್ಮ ಅಂತ ಒಪ್ಕೊಂಡಿದ್ದಾಯ್ತು. ಮನೇಲಿ ಖುಷಿ ಸಂಭ್ರಮ ತುಂಬಿ ತುಳುಕೋ ಕಾಲ ಬಂದಾಯಿತು. ಇನ್ನೇನಿದ್ರು ನಿನ್ನ ಸರ್ವನಾಶ ಆಗೋ ಕಾಲ ಅಷ್ಟೆ. ಎಲ್ಲದಕ್ಕೂ ಸಿದ್ಧವಾಗಿರೋ. Go.